ಆದ್ರೆ ಒಂದೇ ಒಂದು ನಮ್ಮ ನೋವು ಏನಂತಂದ್ರೆ ಪಕ್ಷ ಬಿಟ್ಟು ರಾಜಕೀಯ ಬಿಟ್ಟು ಗಾಡಿಗಳೆಲ್ಲ ತೆಗೆದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಬ್ರು ಮೆಚ್ಚಬೇಕಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಸಹಕಾರ ಈ ಅಧಿಕಾರಿಗಳ ಜೊತೆ ಇರುತ್ತೆ. ಸಂತೋಷ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೇದೇ. ಶಾಸಕರಲ್ಲಿ ಮತ್ತು ನಮ್ಮ ಮುನ್ಸಿಪಾಲಿಟಿ ಅವರಲ್ಲಿ ನನ್ನ ಕಳ್ಕಳಿ ಏನು ಅಂತಂದ್ರೆ ಸ್ವಲ್ಪ ಈ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸಿ ಅವ್ರಿಗೆ ವ್ಯಾಪಾರ ಮಾಡಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಮತ್ತು ಕಮಿಷನರ್ ಅವ್ರಿಗೂ ನಮ್ಮ ಅಧ್ಯಕ್ಷರಿಂದ ಕೊಟ್ಟಿದ್ದಾರೆ. ನಮ್ಮ ಮುಲ್ಬಾಲ್ನ ಸ್ವಚ್ಛ ಮುಲ್ಬಾಲ್ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು. ಶಾಸಕರ ಸಹಕಾರನೂ ಇದೆ, ನಮ್ಮ ಸಹಕಾರನೂ ಇರುತ್ತೆ. ಅಂದ್ರೆ ಬೀದಿ ಬದಿ ವ್ಯಾಪಾರಗಳನ್ನ ಬೀದಿಗಳಲ್ಲೇ ಬಿಟ್ಟು ಬಿಡಬೇಡಿ. ನಮ್ಮ ಮುಲ್ಬಾಲ್ ನಗರ ಭಾಗದಲ್ಲಿ ಈ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಟ್ರಾಫಿಕ್ ಬಗ್ಗೆ ನೂತನವಾಗಿ ಬಂದಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಬಂದು ಅದ್ರ ಬಗ್ಗೆ ತಾವು ಕೂಡ ಸುದ್ದಿಗಳು ನೋಡಿದ್ದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಹೊಸದಾಗಿ ಬಂದಿರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಇದ್ದಾರೆ. ಅವರು ಮತ್ತು ಮುನ್ಸಿಪಲ್ ಕಮಿಷನರು ಇಬ್ಬರು ಸೇರಿಕೊಂಡು ಏನು ಈ ಬಜಾರ್ ಬೀದಿಯಲ್ಲಿ ಎಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಲಿಸೋದು, 2 ಚಕ್ರ ವಾಹನಗಳು 4 ಚಕ್ರ ವಾಹನಗಳೆಲ್ಲ ನಿಲ್ಲಿಸ್ಬಿಟ್ಟು ಅಡ್ಡಾಡಿ ಮಾಡಿಬಿಟ್ಟು ಭಾಳ ಫಜಿತಿ ಇತ್ತು. ಅದಕ್ಕೆ ಈಗ ಅವರಿಬ್ಬರು ಸೇರಿ ಗಾಡಿಗಳೆಲ್ಲ ತೆಗೆದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದು 3-4 ದಿವಸದಿಂದ ಕೆಲಸ ಆಗ್ತಾ ಇದೆ, ಗಮನಿಸಿದ್ವು. ನಿಜವಾಗ್ಲೂ ಅವರಿಬ್ಬರು ಮೆಚ್ಚಬೇಕಾಗತ್ತೆ. ಯಾಕಂತಂದರೆ ಮುಲ್ಬಾಲ್ಗೆ ಒಂದು ಇತಿಹಾಸ ಇದೆ. ಮುಲ್ಬಾಲು ಕರ್ನಾಟಕ ಭೂಪಟದಲ್ಲಿ 3 ಕೋಮುಗಳಿಗೂ ಸಂಬಂಧಪಟ್ಟಂಥ ಒಂದು ಇತಿಹಾಸ ಇದೆ. ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಬಗ್ಗೆ ಹೇಳ್ಬೇಕಾದ್ರೆ ಆಂಜನೇಯ ಸ್ವಾಮಿ ನಮ್ಮ ಮಹಾಭಾರತದ ಅರ್ಜುನನಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ, ಬಹಳ ಶಕ್ತಿಯುತವಾದಂಥ ದೇವಸ್ಥಾನ. ಈ ದೇವಸ್ಥಾನ ತಿರುಪತಿ ಹೋಗೋರು ಬರೋರೆಲ್ಲ ಕೂಡ ಪೂಜೆ ಸಲ್ಲಿಸೋದು. ಅದ್ರ ಜೊತೆಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಮುಖ್ಯವಾಗಿ ನಮ್ಮ ಕುರುಡುಮಲ್ಲೆ, ಆಮೇಲೆ ಆವಣಿ, ಸೋಮೇಶ್ ಪಳ್ಳ, ನರಸಿಂಹತೀರ್ಥ ಹಿಂಗೆಲ್ಲ ಇದೆ. ಅದ್ರ ಜೊತೆಗೆ ಮುಸ್ಲಿಮ್ಸ್ಗೆ ಏನು ಅಂತಂದರೆ ನಮ್ಮ ಹೈದರಾಲಿ ಇದು ದರ್ಗಾಗೆ ಒಂದು ಇತಿಹಾಸ ಇದೆ. ನನ್ನ ಫ್ರೆಂಡ್ ನನ್ನ ಮಗ ಹೇಳ್ದ, ನಮ್ಮ ಮುಲ್ಬಾಲ್ ದರ್ಗಾಗೆ ಚಾದರ್ ಚೌಕ್ ಅಂತ ಹೆಸರಿದೆ, ದಕ್ಷಿಣ ಭಾರತದ ದರ್ಗಾಗಳಿಗೆ ಪ್ರಮುಖವಾದದ್ದು ಅಂತ ಇತಿಹಾಸ ಇದೆ. ಅದೇ ರೀತಿಯಾಗಿ ಕ್ರಿಶ್ಚಿಯಾನಿಟಿ ಕೂಡ ಈಗ ಗೋಕುಂಟೆ ಅದೊಂದು ಹಬ್ಬ, ಆ ಊರೇ ಇದಾಗಿದೆ. ಸೊ ಹಿಂಗೆಲ್ಲ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇವರೆಲ್ಲ ಬರ್ತಕ್ಕಂಥ ಹೆಚ್ಚಿಗೆ ಬರ್ತಕ್ಕಂಥ ಒಂದು ಪಟ್ಟಣ ನಮ್ಮ ಮುಲ್ಬಾಲು. ಈ ಪಟ್ಟಣ ಸ್ವಲ್ಪ ಸ್ವಚ್ಛವಾಗಿರಬೇಕು, ನೀಟಾಗಿರಬೇಕು. ನಾವು ಕೂಡ ಏನೋ ಶ್ರೀಲಂಕಾದಲ್ಲಿ ಇದ್ದಂಗೆ ಇರೋದಕ್ಕಿಂತ ಬರ್ತಾ ಸ್ವಲ್ಪ ಸ್ವಚ್ಛತೆ ಇವೆಲ್ಲ ಕೂಡ ನಾವು ಎಲ್ಲರೂ ಸೇರಿ ಕಾಪಾಡಬೇಕು, ನಾವು ಸಹಕರಿಸ್ಬೇಕು ಜನತೆ. ಅದರಲ್ಲಿ ನನ್ನ ಸಂಪೂರ್ಣವಾದಂಥ ಸಹಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಸಹಕಾರ ಈ ಅಧಿಕಾರಿಗಳ ಜೊತೆ ಇರುತ್ತೆ. ಸುಮಾರು ದಿನಗಳಿಂದ ಏನು ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಪ್ರತಿದಿನ ಅವರ ಅಂಗಡಿ ಮಳಿಗೆಗಳನ್ನ ಬೀದಿ ಬದಿ ಇಟ್ಟು ವ್ಯಾಪಾರ ಮಾಡ್ತಾರೆ. ಈಗ ಏಕಾಏಕಿ ಅವರನ್ನ ಅಲ್ಲಿಂದ ತೆರವುಗೊಳಿಸ್ತಾರೆ. ನಿಜ, ಇದು ಸ್ವಲ್ಪ ಕಷ್ಟಕರವಾದಂಥ ಕೆಲಸನೇ. ಆಮೇಲೆ ನೆನ್ನೆ ಶಾಸಕರು ಕೂಡ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಕಮಿಷನರ್ ಜೊತೆ ಹೋಗಿ ಈಗ ಅಂಗಡಿಗಳ ಹತ್ರ ಎಲ್ಲ ಕೂಡ ತೆಗಿಸೋಕೆ ಹೋಗಿದ್ದಾರೆ. ಸಂತೋಷ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೆಯದೇ. ಆದರೆ ಶಾಸಕರಲ್ಲಿ ಮತ್ತು ನಮ್ಮ ಮುನ್ಸಿಪಾಲ್ಟಿ ಅವರಲ್ಲಿ ನನ್ನ ಕಳ್ಕಳಿ ಏನು ಅಂತಂದರೆ, ಬೀದಿ ಬದಿ ವ್ಯಾಪಾರಿಗಳು ಆ ವ್ಯಾಪಾರದಿಂದನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಜನ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಒಂದಾಗಬೇಕು. ಅದು ಬಿಟ್ಟು ಅವ್ರನ್ನ ಏಕಾಏಕಿ ಓಡಿಸ್ಬಿಟ್ರೆ ಅವರು ಎಲ್ಲಿಗಂತ ಹೋಗೋದು, ಅವ್ರ ಜೀವನ ಹೆಂಗೆ ಸಾಗಿಸೋದು? ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಲಿ ಮಾಡೋರಿಂದ ಹಿಡಿದು ಬೀದಿ ಬದಿಯವರಿಂದ ಹಿಡಿದು ದೊಡ್ಡ ಹೋಟ್ಲ್ ಅವರಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ. ಈ ವ್ಯವಸ್ಥೆಯಲ್ಲಿ ಅವ್ರನ್ನ ಬರೀ ನೆಗ್ಲೆಕ್ಟ್ ಮಾಡಿದ್ರೆ ಆಗಲ್ಲ. ಅದಕ್ಕೆ ನಾನು ಅಧಿಕಾರಿಗಳಲ್ಲೂ ಮತ್ತು ಶಾಸಕರಲ್ಲೂ ಕೂಡ ನನ್ನ ಮನವಿ ಏನು ಅಂತಂದರೆ, ಏನು ಇವಾಗ ನಮ್ಮ RMC ಇದೆಯೋ ಅಲ್ಲಿ ಎಲ್ಲನೂ ಅಲ್ಲಿ ಶಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಜನ ಅಲ್ಲಿಗೆ ಹೋಗ್ತಾರೆ. ಏನು ಈ ವ್ಯಾಪಾರ ವಹಿವಾಟುಗಳಿದೆ ಎಲ್ಲ ಕೂಡ ನಡೆಯುತ್ತೆ. ಜಾಗ ಬೇಕಾದಷ್ಟು ಜಾಗ ಇದೆ. ಸ್ವಲ್ಪ ಈ ಟೌನಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸಿ ಅವ್ರಿಗೆ ವ್ಯಾಪಾರ ಮಾಡಿ ಅವ್ರ ಜೀವನಕ್ಕೆ ಒಂದು ಯಾವುದೋ ಜೀವನೋಪಾಯ ಆಗುವಂಥದ್ದು ಮಾಡ್ಕೊಡ್ಬೇಕು. ಯಾವ ರೀತಿ ಮಾಡಬೇಕು?
ಈಗ ಇಲ್ತಕ್ಕಂಥ ಈ ಬಜಾರ್ ಸ್ಟ್ರೀಟಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನೆಲ್ಲ ಕೂಡ RMC ಯಾರ್ಡ್ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಳ್ಳಿ, ಅಲ್ಲಿ ಅಂಗಡಿಗಳು ಹಾಕೊಡಕ್ ಮಾಡಲಿ. ಅವಾಗ ಡೆಫಿನೆಟ್ ಆಗಿ ಜನ ಅವಾಗ ಅಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ವ್ಯಾಪಾರ ನಡೆಯುತ್ತೆ, ಅವ್ರ ಜೀವನಗಳಿಗೆ ಏನೂ ತೊಂದರೆ ಇರಲ್ಲ. ಬಟ್ ಬೀದಿ ಬದಿಯಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಜನರ ಓಡಾಟ ಕೂಡ ತೊಂದರೆ ಆಗಿರ್ತಕ್ಕಂಥದ್ದಂತೂ ಅದನ್ನ ತೆಗಿತಾ ಇರೋದು ಶ್ಲಾಘನೀಯ, ತೆಗಿಬೇಕಾಗತ್ತೆ, ಮಾಡ್ಲೇಬೇಕಾದ್ರೆ ಯಾವತ್ತಿದ್ರು ಕೂಡ. ನಿನ್ನೆ ಕೆಲವು ಅಂಗಡಿಗಳು ಮಳಿಗೆ ಅಂಗಡಿಯಲ್ಲಿ ಏನಾದ್ರೆ ಸರ್ಕೆಲ್ಲ ಫುಟ್ಪಾತ್ ಮೇಲೆ ಇಟ್ಟು ವ್ಯಾಪಾರ ಮಾಡ್ತಾರೆ. ಈಗ ತುಂಬಾ ಅಲ್ಲಿ ಯಾವುದೇ ಗಾಡಿ ಗಿಡಿಸಕ್ಕಾಗ್ಲಿ, ಜನ ಓಡಾಡಕ್ಕಾಗ್ಲಿ, ಇದನ್ನ ಡೆಫಿನೆಟ್ ಆಗಿ ಹೇಳೂರು ಕೇಳೂರು ಇಲ್ಲದೆ ಇರುವಾಗ ಹಂಗೆ ಆಗೋದು. ಅದಕ್ಕೆ ಕೆಲವು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಮುನ್ಸಿಪಾಲಿಟಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇವೆಲ್ಲ ಕೂಡ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಕೂಡ ಯಾರು ಆಚೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಬುದ್ಧಿ ಹೇಳಿ ಒಳಗಡೆ ಇಟ್ಕೊಳ್ಳಂಗೆ ಮಾಡಬೇಕು. ಅಂಗಡಿಗೆ ಬಾಡಿಗೆಗೆ ತಗೊಂಡಿರ್ತಾರೆ ಹೊರತು ಬಜಾರ್ ಬೀದಿಯನ್ನ ಬಾಡಿಗೆಗೆ ತಗೊಂಡಿರಲ್ಲ. ಆಮೇಲೆ ಬೀದಿಯಲ್ಲಿ ಜನ ಓಡಾಡಕ್ಕಿರ್ಬೇಕು. ಅದೇ ರೀತಿ ಖಾಸಗಿ ಬಸ್ಸಲ್ಲೂ ಸಮಸ್ಯೆ ಅಲ್ಲಿ. ಈಗ ಎಲ್ಲಿ ಶ್ರೀನಿವಾಸ ಕಾನ್ವೆಂಟ್ ಹತ್ರ ನಿಲ್ಲಿಸಿ ಅಲ್ಲಿ ನಾನು ಇನ್ಫ್ಯಾಕ್ಟ್ ಇವತ್ತು 4 ಗಂಟೆಗೆ DYSP ಅವ್ರನ್ನ ಭೇಟಿ ಮಾಡಕ್ ಹೋಗ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಯೋಗ ಏನಂತಂದ್ರೆ, ಈ KEB ಸರ್ಕಲ್ ಅಲ್ಲಿ ಉದ್ದಕ್ಕೂ ನಿಲ್ತಿರ್ತಕ್ಕಂಥ ವೆಹಿಕಲ್ಸ್ ಏನಿದಾವೆ, ಪ್ರೈವೇಟ್ ವೆಹಿಕಲ್ಸ್, ಅವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎರಡು ಒಂದೇ ಕಡೆ ಇದ್ರೆ ಜನ ಅಲ್ಲಿ ಹೋಗ್ತಾರೆ, ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇದ್ರೆ ಸರಿ ಇಲ್ಲ. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ, KEB ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಬಸ್ಸಸ್ನ ಶ್ರೀರಾಮ ಮಂದಿರದ ಪಕ್ಕದಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸಿಂದ ಶ್ರೀರಾಮ ಮಂದಿರದವರೆಗೂ ಉದ್ದಕ್ಕಿದೆ ರೋಡು, ಅದು ಯಾವುದೇ ಟ್ರಾಫಿಕ್ ಇರಲ್ಲ, ಅಲ್ಲಿ ಬಸ್ಸನ್ನು ನಿಲ್ಲಿಸ್ಬಿಟ್ರೆ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಅದಕ್ಕೂ ಇರುತ್ತೆ. ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ ಮೇಲೆ ಬಹಳಷ್ಟು ಬಸ್ಗಳು ಅಲ್ಲಿ ಹೋಗೋದೇ ಇಲ್ಲ. ಯಾವಾಗ ಬಸ್ಗಳು ಹೋಗಲ್ವೋ ಅವಾಗ ಜನ ಹೋಗಲ್ಲ, ಜನ ಯಾವಾಗ ಹೋಗಲ್ವೋ ಅವಾಗ ವಹಿವಾಟು ಇರಲ್ಲ, ವ್ಯಾಪಾರ ಇರಲ್ಲ. ಸೊ ಅದಕ್ಕಾಗಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಈ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ಗಳನ್ನ ಒಂದ್ ಕಡೆ ಇದು ಮಾಡಿ ಜನ ಅಲ್ಲಿ ಹೋಗಂಗ್ ಮಾಡಬೇಕು. ಇಲ್ಲಿ TAPSMS ಸರ್ಕಲ್ ಏನಿದೆಯೋ ಅದು 5 ರಸ್ತೆಗಳ ಒಂದು ಸರ್ಕಲ್, ಅಲ್ಲಿ ಯಾವಾಗ್ಲೂ ಕಂಜೆಸ್ಟೆಡ್ ಇರುತ್ತೆ. ಅದಕ್ಕೆ ತಿರುಪತಿ ಕಡೆಯಿಂದ ಬರೋ ಬಸ್ಸಸ್ಗಳನ್ನ ಇಲ್ಲಿ ನಿಲ್ಲಿಸದೆ ಸ್ವಲ್ಪ ಹಿಂದಕ್ಕೆ ನಿಲ್ಸೋಂಗೆ, ಅಂದ್ರೆ ಇವಾಗ ಕಾರ್ ಸ್ಟ್ಯಾಂಡ್ಗಿಂತ ಇನ್ನು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಬಸ್ಗಳು ಅಲ್ಲಿ ಸರಿ ಹೋಗುತ್ತೆ, ಇದು ಈ ಕಡೆ ಹೋದ್ರೆ ಸರಿ ಹೋಗುತ್ತೆ. ಅವಾಗ ಮುಕ್ತವಾಗಿರುತ್ತೆ, ಪಟ್ಟಣ ಸೌಂದರ್ಯವಾಗಿರುತ್ತೆ. ನಾವು ಎಲ್ಲರೂ ಸೇರಿ ಪಕ್ಷ ಬಿಟ್ಟು, ರಾಜಕೀಯ ಬಿಟ್ಟು ನಮ್ಮ ಮುಲ್ಬಾಲ್ನ ಸ್ವಚ್ಛ ಮುಲ್ಬಾಲ್ ಮಾಡೋದಕ್ಕೆ ಎಲ್ಲರೂ ಸಹಕರಿಸಬೇಕು. ಕೆಲವು KSRT ಬಸ್ಸುಗಳು ವಾಯುವ್ಯ ಆಗ್ಬೋದು, ಈಶಾನ್ಯ ಬಸ್ಸುಗಳು ಮುಲ್ಬಾಲ್ ಮೇಲೆ ಹಾದು ಹೋಗ್ತದೆ. ಕೆಲವು ಬಸ್ಸುಗಳು ಆ ಬಸ್ ಸ್ಟ್ಯಾಂಡ್ಗೆ ಹೋಗೋದಿಲ್ಲ, ಯಾಕಂದ್ರೆ ಅಲ್ಲಿ EC ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕೆಲವು ಬಸ್ಸುಗಳು. ಆ ರೀತಿ ಈಗ ಎಲ್ಲಾ ಬಸ್ಸುಗಳು ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಹೋದ್ರೆ ಅದೊಂದು ಉತ್ತಮವಾದಂತಹ ಕೆಲಸ ಅಂತ ನಮ್ಮ ಅನಿಸಿಕೆ. 100% ನಿಮ್ಮ ಸರ್ಕಾರದಿಂದ DCಗೆ ಹೇಳುವಂತಹ ಪ್ರಯತ್ನ. ಈಗ ನೀವೇನ್ ಹೇಳಿದ್ದೀರೋ ಬೇಕಾದ್ರೆ ನಾನು ಲೆಟರ್ಗಳು ತೋರಿಸ್ತೀನಿ. ಈ ನಡುವೆ ನಮ್ಮ KSRTC ಡಿಪೋದಲ್ಲಿ ಸುಮಾರು ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ವಾಸದ ವ್ಯವಸ್ಥೆ ಇಲ್ಲ. ಅದಕ್ಕೆ KSRTC ಡಿಪೋ ಪಕ್ಕದಲ್ಲಿ ಸರ್ಕಾರ ಜಾಗ ಇದೆ, ಅದನ್ನ KSRTC ತಗೊಂಡು ಸರ್ಕಾರದಿಂದ ವಸತಿ ಗೃಹಗಳು ಮಾಡಿ ಅಲ್ಲಿ ಡಿಪೋಗೆ ಇದು ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅಣ್ಣನವ್ರಿಗೆ ಪತ್ರ ಬರೆದಿದ್ದೀನಿ. ಇಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳೆಲ್ಲ ಕೂಡ ನಾವು ಇವಾಗ ಮಂತ್ರಿ ಇದರಲ್ಲೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ, ಲೆಟರ್ಗಳು ಮಾಡಿದ್ದೀವಿ. ಇದು ಇವಾಗ DC ಅವ್ರಿಗೂ ಮಾತಾಡ್ತೀವಿ, ಮಂತ್ರಿಗಳಿಗೂ ಮಾತಾಡಿ ಪ್ರತಿ ಬಸ್ಸು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಆಮೇಲೆ ಚೆಕ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಚೆಕ್ ಮಾಡುವಂತ ಒಂದು ವ್ಯವಸ್ಥೆನ ಮಾಡೋದಕ್ಕೆ ಮಾಡೋಣ. ಒಳ್ಳೆ ಸಜೆಷನ್ ಆಗ್ಬೋದು. ಸರ್, ಈಗ ಸಮಸ್ಯೆ ಬಂದಿರೋದು ನಗರ ಭಾಗದಲ್ಲಿ. ಈ ನಗರ ಭಾಗದಲ್ಲಿ ಬಂದಿರುವಾಗ ನಗರಸಭೆಯಲ್ಲಿ ವಿವಿಧ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರ ಗಮನಕ್ಕೆ ತಂದು ಏನಾದ್ರು ಈ ವ್ಯವಸ್ಥೆ 100% ಅದು ಆಗ್ತಾ ಇದೆ. ಏನಂತಂದ್ರೆ ನಮ್ಮ ಅಧ್ಯಕ್ಷರು ಬಂದು ಕೂತ್ಕೊಂಡು ಒಂದು 8 ದಿವಸ ಆಯ್ತು. 8 ದಿವಸದಿಂದ ಈಚೆನೆ ಇವಾಗೆಲ್ಲ ಸ್ವಚ್ಛವಾಗಿ ವೆಹಿಕಲ್ಸ್ ಎಲ್ಲ ಎಲ್ಲಂದ್ರೆ ಅಲ್ಲಿ ಪಾರ್ಕ್ ಮಾಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಮತ್ತು ಕಮಿಷನರ್ ಅವ್ರಿಗೂ ನಮ್ಮ ಅಧ್ಯಕ್ಷರಿಂದ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲಸ ನಡೀತಾ ಇದೆ. ಅದಕ್ಕೆ ಇವಾಗ ಶಾಸಕರ ಸಹಕಾರನೂ ಇದೆ, ನಮ್ಮ ಸಹಕಾರನೂ ಇರುತ್ತೆ. ಅದೇ ರೀತಿ ತುಂಬಾ ಜನ ಯುವಕರು ನರಸಾಪುರ ಕಂಪ್ನಿಗಳು ಊರುಗಳಿಂದ ಪಾಪ ನೈಟ್ 24 hours ಅಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮ್ ಸಿಗ್ತಾರೆ, ಯಾವ್ದೋ ಒಂದು ದ್ವಿಚಕ್ರ ವಾಹನ ತಗೊಂಡ್ಬರ್ತಾರೆ.
ಎಲ್ಲೋ ಒಂದ್ ಕಡೆ ನಿಂತರ ಅದನ್ನ ಕಲ್ರು ಎತ್ಕೊಂಡು ಹೋಗಿರೋದು ಬಹಳಷ್ಟು ಉದಾಹರಣೆಗಳಿವೆ. ಅದಕ್ಕೆ ಆದಂತಹ ಒಂದು ಸಪರೇಟ್ ನಗರಸಭೆಯಿಂದ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸೋದಕ್ಕೆ ಯುವಕರಿಗೆ ಸಂಬಂಧಪಟ್ಟಂತೆ ಅದೇನಾದ್ರು ನಿಮ್ಮ ಒಂದು ಇಲ್ಲ, ಈಗ ಅದನ್ನ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ. ಏನಂತಂದ್ರೆ ಹಳೆ ಕೋರ್ಟ್ ಕಾಂಪ್ಲೆಕ್ಸ್ದು ಅದು ಸರ್ಕಾರ ನಮ್ಮ ತಾಲೂಕ್ ಪಂಚಾಯತಿ ಸಂಬಂಧಪಟ್ಟಿದ್ದು. ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಅನ್ನ ಮಾಡಿಬಿಟ್ಟು ಒಂದು ಟೆಂಡರ್ ಮಾಡಿಬಿಟ್ಟು ಮಾಡಿ ಅಂತೇಳಿ ಅವಾಗ ಮಾಡಿದ್ವು. ಆಮೇಲೆ ನಾನು ಅಧ್ಯಕ್ಷದಿಂದ ಬಿಟ್ಕೊಟ್ಟೆ. ಆಮೇಲೆ ಸರ್ಕಾರಗಳು ಚೇಂಜ್ ಆಯಿತು, ಹಂಗಾಗಿ ನಿಂತೋಗಿದೆ. ಈಗ ನಾನು ಪತ್ರದ ಮುಖೇನ ಆ ವ್ಯವಹಾರ ಕೂಡ ಮಾಡೋದಕ್ಕೆ ಮಾಡ್ತೀನಿ. ಏನಂತಂದ್ರೆ ತಾಲೂಕ್ ಪಂಚಾಯತಿ ಸೇರಿರ್ತಕ್ಕಂಥ ಜಾಗ ಬಹಳಷ್ಟಿದೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದು. ನಾವು ಹೇಳ್ತಾ ಇದ್ರಿ APMC ಮಾಡ್ಬೇಕು, ಅದು ನಗರಸಭೆಯಿಂದ ಡೈರೆಕ್ಷನ್ ಕೊಟ್ಟು ಮಾಡ್ಸಕ್ಕಾಗುತ್ತೆ. ಅಲ್ಲ, ಈಗ ಜನರಿಗೆ ಸೌಕರ್ಯ ಆಗುವಂಥದ್ದು ಇವಾಗ APMC ಯಾರ್ಡ್ ಎಲ್ಲಿದೆ? ನಗರದಲ್ಲೇ ಇದೆ. ಅದರಿಂದ ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಅಲ್ಲಿ APMCಯಲ್ಲಿ ವಹಿವಾಟಾಗಬೇಕು, APMCಗೂ ಲಾಭ ಬರಬೇಕು. ಈ ಕೆಲಸ ಆಗ್ಬೇಕಂದ್ರೆ ಅಲ್ಲಿ ಮಾಡ್ಬೋದು, ತಪ್ಪೇನಿಲ್ಲ. ನಿಮ್ಮ ನಗರಸಭೆಗೆ ಟ್ಯಾಕ್ಸ್ ಅದು ಇದೆಲ್ಲ ಕಡಿಮೆ ಗೇಟ್ ಇಲ್ಲ, ಅಲ್ಲೂ ಬರುತ್ತೆ. ನೋಡಿ, ಇವಾಗ ನಾವು ಬರೀ ಆರ್ಥಿಕ ದೃಷ್ಟಿ ಇಟ್ಕೊಂಡು ನಮಗೆ ಟ್ಯಾಕ್ಸ್ ಬರುತ್ತೆ ಅಂತೆ ಅಲ್ಲ, ಇಲ್ಲಿನ ಜನರಿಗೆ ಜೀವನ ನಡೆಯುವಂತ ಒಂದು ವ್ಯವಸ್ಥೆನೂ ಆಗ್ಬೇಕು. ಇಲ್ಲಿವರೆಗೂ ಕೇವಲ ಒಂದು 1.5 ಕಿಲೋಮೀಟರ್ ದೂರ ಇದೆ. ಈಗೇನ್ ಬಹಳ ದೂರ ಅಲ್ಲಪ್ಪ. ಇವಾಗ ನನಗೆ ಗೊತ್ತಿದ್ದಂಗೆ, ನೀವು ನಂಬ್ದಿರೋ ಇಲ್ಲ, ಕೋಲಾರಲ್ಲಿ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಮಾಡಿದಾಗ ನಮ್ಗೆ ಏನು ಅನಿಸ್ತಾ ಇತ್ತು, ಇವು ಎಷ್ಟು ದೂರ ಮಾಡಿಬಿಟ್ಟಿದ್ದಾರೆ ಅಂತ. ಇವಾಗ ಅದು ಅನ್ಸುದೇ ಇಲ್ಲ, ಅದು ಸೆಂಟರ್ ಆಗಿಬಿಟ್ಟಿದೆ. ಹಳೆ ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅವಾಗ ನಮ್ಗೆ ಬಹಳ ಕಷ್ಟ ಅನಿಸ್ತಾ ಇತ್ತು. ಇದು ಅಷ್ಟೇ, ವಹಿವಾಟು ಆಗ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಇದು ಬೆಳವಣಿಗೆಗಳು ನಡೀತಾ ಇದೆ, ಅದಕ್ಕೆ ನಿಮ್ಮ ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಸಹಕಾರ ಇರುತ್ತೆ, ಉತ್ತಮವಾದ ಬೆಳವಣಿಗೆ. ಆದ್ರೆ ಒಂದೇ ಒಂದು ನಮ್ಮ ನೋವು ಏನಂತಂದ್ರೆ ಬೀದಿ ಬದಿ ವ್ಯಾಪಾರಗಳನ್ನ ಬೀದಿಗಳಲ್ಲೇ ಬಿಟ್ಟು ಬಿಡಬೇಡಿ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಆಗಿದೆ.